ಲ್ಲಿರುವ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಭಾರತಕ್ಕೆ ಕಳಿಸಲಾಗ್ತಾ ಇದೆ. ಈಗಾಗಲೇ 2 ಬ್ಯಾಚ್ ಭಾರತಕ್ಕೆ ಬಂದಿದ್ದು ಇವತ್ತು ಮತ್ತೊಂದು ಬ್ಯಾಚ್ ಬರಲಿದೆ. 3ನೇ ಬ್ಯಾಚ್ ಕೂಡ ಅಮೃತಸರದಲ್ಲಿ ಲ್ಯಾಂಡ್ ಆಗ್ತಾ ಇರೋದಕ್ಕೆ ಆಕ್ರೋಶಕ್ಕೂ ಕಾರಣವಾಗಿದೆ. ಯಾಕೆ ಆಕ್ರೋಶ ಭುಗಿಲೆದ್ದಿದೆ? ರಿಪೋರ್ಟ್ ಇಲ್ಲಿದೆ. ಅಮೆರಿಕದಿಂದ ಭಾರತಕ್ಕೆ 3ನೇ ಬ್ಯಾಚ್ ವಾಪಸ್. ಇಂದು ರಾತ್ರಿ ಬಂದಿಳಿಯಲಿದ್ದಾರೆ ಅಮೆರಿಕ ವಲಸಿಗರು. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರು ಸೇರಿದಂತೆ ಬೇರೆ ದೇಶದ ಪ್ರಜೆಗಳನ್ನ ಡೊನಾಲ್ಡ್ ಟ್ರಂಪ್ ವಾಪಸ್ ಕಳಿಸುತ್ತಿದ್ದಾರೆ. ಈಗಾಗಲೇ ಭಾರತಕ್ಕೆ 2 ಬ್ಯಾಚ್ ಬಂದಿದ್ದು ಒಟ್ಟು 223 ಮಂದಿ ವಲಸಿಗರನ್ನ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ಇಂದು ಮತ್ತೊಂದು ಬ್ಯಾಚ್ನ ವಲಸಿಗರು ಭಾರತಕ್ಕೆ ಬಂದಿಳಿಯಲಿದ್ದಾರೆ. ಇಂದು ರಾತ್ರಿ 157 ವಲಸಿಗರನ್ನ ಅಮೆರಿಕ ಯುದ್ಧ ವಿಮಾನದಲ್ಲಿ ಕರೆತರಲಾಗ್ತಿದೆ. 3ನೇ ಬ್ಯಾಚ್ ಕೂಡ ಪಂಜಾಬ್ನ ಅಮೃತಸರದಲ್ಲಿ ಲ್ಯಾಂಡ್ ಆಗ್ತಿದೆ. ಆದರೆ ಪಂಜಾಬ್ನಲ್ಲೇ ವಿದೇಶಿ ಯುದ್ಧ ವಿಮಾನವನ್ನ ಲ್ಯಾಂಡ್ ಮಾಡುತ್ತಿರುವುದಕ್ಕೆ ಆಕ್ರೋಶ ಹೆಚ್ಚಾಗಿದೆ. ಅಮೆರಿಕದಿಂದ 3ನೇ ಬ್ಯಾಚ್ನ ವಲಸಿಗರು ಭಾರತಕ್ಕೆ ಶಿಫ್ಟ್ ಆಗಲಿದ್ದಾರೆ. ಗಡೀಪಾರಾದ 157 ಭಾರತೀಯರನ್ನ ಕರೆತರಲಾಗುತ್ತಿದೆ. ಪಂಜಾಬ್ನ ಅಮೃತಸರದಲ್ಲಿ ವಲಸಿಗರ ವಿಮಾನ ಲ್ಯಾಂಡಿಂಗ್ ಆಗಲಿದೆ. ಇಂದು ರಾತ್ರಿ ಅಮೆರಿಕದ C-17 ಯುದ್ಧ ವಿಮಾನ ಲ್ಯಾಂಡಿಂಗ್ ಆಗಲಿದೆ. 157 ವಲಸಿಗರ ಪೈಕಿ ಹರಿಯಾಣ ಮೂಲದವರೇ ಹೆಚ್ಚಿದ್ದು ವಲಸಿಗರು ಲ್ಯಾಂಡ್ ಆಗ್ತಿದ್ದಂತೆ ಬೇರೆಡೆಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಇದಕ್ಕೂ ಮೊದಲು ಕಳೆದ 2 ಬ್ಯಾಚ್ಗಳಲ್ಲಿ ಒಟ್ಟು 223 ವಲಸಿಗರನ್ನ ಭಾರತಕ್ಕೆ ಕರೆತರಲಾಗಿದೆ. ಇದೀಗ 157 ವಲಸಿಗರನ್ನ ಅಮೆರಿಕ ಯುದ್ಧ ವಿಮಾನ ಹೊತ್ತು ತರುತ್ತಿದ್ದು ಎಲ್ಲಿ ಇರಿಸಲಿದ್ದಾರೆ ಅನ್ನೋ ಕುತೂಹಲ ಹೆಚ್ಚಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲ್ಲಿರುವ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಭಾರತಕ್ಕೆ ಕಳಿಸಲಾಗ್ತಾ ಇದೆ. ಈಗಾಗಲೇ 2 ಬ್ಯಾಚ್ ಭಾರತಕ್ಕೆ ಬಂದಿದ್ದು ಇವತ್ತು ಮತ್ತೊಂದು ಬ್ಯಾಚ್ ಬರಲಿದೆ. 3ನೇ ಬ್ಯಾಚ್ ಕೂಡ ಅಮೃತಸರದಲ್ಲಿ ಲ್ಯಾಂಡ್ ಆಗ್ತಾ ಇರೋದಕ್ಕೆ ಆಕ್ರೋಶಕ್ಕೂ ಕಾರಣವಾಗಿದೆ. ಯಾಕೆ ಆಕ್ರೋಶ ಭುಗಿಲೆದ್ದಿದೆ? ರಿಪೋರ್ಟ್ ಇಲ್ಲಿದೆ. ಅಮೆರಿಕದಿಂದ ಭಾರತಕ್ಕೆ 3ನೇ ಬ್ಯಾಚ್ ವಾಪಸ್. ಇಂದು ರಾತ್ರಿ ಬಂದಿಳಿಯಲಿದ್ದಾರೆ ಅಮೆರಿಕ ವಲಸಿಗರು. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರು ಸೇರಿದಂತೆ ಬೇರೆ ದೇಶದ ಪ್ರಜೆಗಳನ್ನ ಡೊನಾಲ್ಡ್ ಟ್ರಂಪ್ ವಾಪಸ್ ಕಳಿಸುತ್ತಿದ್ದಾರೆ. ಈಗಾಗಲೇ ಭಾರತಕ್ಕೆ 2 ಬ್ಯಾಚ್ ಬಂದಿದ್ದು ಒಟ್ಟು 223 ಮಂದಿ ವಲಸಿಗರನ್ನ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ಇಂದು ಮತ್ತೊಂದು ಬ್ಯಾಚ್ನ ವಲಸಿಗರು ಭಾರತಕ್ಕೆ ಬಂದಿಳಿಯಲಿದ್ದಾರೆ. ಇಂದು ರಾತ್ರಿ 157 ವಲಸಿಗರನ್ನ ಅಮೆರಿಕ ಯುದ್ಧ ವಿಮಾನದಲ್ಲಿ ಕರೆತರಲಾಗ್ತಿದೆ. 3ನೇ ಬ್ಯಾಚ್ ಕೂಡ ಪಂಜಾಬ್ನ ಅಮೃತಸರದಲ್ಲಿ ಲ್ಯಾಂಡ್ ಆಗ್ತಿದೆ. ಆದರೆ ಪಂಜಾಬ್ನಲ್ಲೇ ವಿದೇಶಿ ಯುದ್ಧ ವಿಮಾನವನ್ನ ಲ್ಯಾಂಡ್ ಮಾಡುತ್ತಿರುವುದಕ್ಕೆ ಆಕ್ರೋಶ ಹೆಚ್ಚಾಗಿದೆ. ಅಮೆರಿಕದಿಂದ 3ನೇ ಬ್ಯಾಚ್ನ ವಲಸಿಗರು ಭಾರತಕ್ಕೆ ಶಿಫ್ಟ್ ಆಗಲಿದ್ದಾರೆ. ಗಡೀಪಾರಾದ 157 ಭಾರತೀಯರನ್ನ ಕರೆತರಲಾಗುತ್ತಿದೆ. ಪಂಜಾಬ್ನ ಅಮೃತಸರದಲ್ಲಿ ವಲಸಿಗರ ವಿಮಾನ ಲ್ಯಾಂಡಿಂಗ್ ಆಗಲಿದೆ. ಇಂದು ರಾತ್ರಿ ಅಮೆರಿಕದ C-17 ಯುದ್ಧ ವಿಮಾನ ಲ್ಯಾಂಡಿಂಗ್ ಆಗಲಿದೆ. 157 ವಲಸಿಗರ ಪೈಕಿ ಹರಿಯಾಣ ಮೂಲದವರೇ ಹೆಚ್ಚಿದ್ದು ವಲಸಿಗರು ಲ್ಯಾಂಡ್ ಆಗ್ತಿದ್ದಂತೆ ಬೇರೆಡೆಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಇದಕ್ಕೂ ಮೊದಲು ಕಳೆದ 2 ಬ್ಯಾಚ್ಗಳಲ್ಲಿ ಒಟ್ಟು 223 ವಲಸಿಗರನ್ನ ಭಾರತಕ್ಕೆ ಕರೆತರಲಾಗಿದೆ. ಇದೀಗ 157 ವಲಸಿಗರನ್ನ ಅಮೆರಿಕ ಯುದ್ಧ ವಿಮಾನ ಹೊತ್ತು ತರುತ್ತಿದ್ದು ಎಲ್ಲಿ ಇರಿಸಲಿದ್ದಾರೆ ಅನ್ನೋ ಕುತೂಹಲ ಹೆಚ್ಚಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲ್ಲಿರುವ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಭಾರತಕ್ಕೆ ಕಳಿಸಲಾಗ್ತಾ ಇದೆ. ಈಗಾಗಲೇ 2 ಬ್ಯಾಚ್ ಭಾರತಕ್ಕೆ ಬಂದಿದ್ದು ಇವತ್ತು ಮತ್ತೊಂದು ಬ್ಯಾಚ್ ಬರಲಿದೆ. 3ನೇ ಬ್ಯಾಚ್ ಕೂಡ ಅಮೃತಸರದಲ್ಲಿ ಲ್ಯಾಂಡ್ ಆಗ್ತಾ ಇರೋದಕ್ಕೆ ಆಕ್ರೋಶಕ್ಕೂ ಕಾರಣವಾಗಿದೆ. ಯಾಕೆ ಆಕ್ರೋಶ ಭುಗಿಲೆದ್ದಿದೆ? ರಿಪೋರ್ಟ್ ಇಲ್ಲಿದೆ. ಅಮೆರಿಕದಿಂದ ಭಾರತಕ್ಕೆ 3ನೇ ಬ್ಯಾಚ್ ವಾಪಸ್. ಇಂದು ರಾತ್ರಿ ಬಂದಿಳಿಯಲಿದ್ದಾರೆ ಅಮೆರಿಕ ವಲಸಿಗರು.
ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರು ಸೇರಿದಂತೆ ಬೇರೆ ದೇಶದ ಪ್ರಜೆಗಳನ್ನ ಡೊನಾಲ್ಡ್ ಟ್ರಂಪ್ ವಾಪಸ್ ಕಳಿಸುತ್ತಿದ್ದಾರೆ. ಈಗಾಗಲೇ ಭಾರತಕ್ಕೆ 2 ಬ್ಯಾಚ್ ಬಂದಿದ್ದು ಒಟ್ಟು 223 ಮಂದಿ ವಲಸಿಗರನ್ನ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ಇಂದು ಮತ್ತೊಂದು ಬ್ಯಾಚ್ನ ವಲಸಿಗರು ಭಾರತಕ್ಕೆ ಬಂದಿಳಿಯಲಿದ್ದಾರೆ. ಇಂದು ರಾತ್ರಿ 157 ವಲಸಿಗರನ್ನ ಅಮೆರಿಕ ಯುದ್ಧ ವಿಮಾನದಲ್ಲಿ ಕರೆತರಲಾಗ್ತಿದೆ. 3ನೇ ಬ್ಯಾಚ್ ಕೂಡ ಪಂಜಾಬ್ನ ಅಮೃತಸರದಲ್ಲಿ ಲ್ಯಾಂಡ್ ಆಗ್ತಿದೆ. ಆದರೆ ಪಂಜಾಬ್ನಲ್ಲೇ ವಿದೇಶಿ ಯುದ್ಧ ವಿಮಾನವನ್ನ ಲ್ಯಾಂಡ್ ಮಾಡುತ್ತಿರುವುದಕ್ಕೆ ಆಕ್ರೋಶ ಹೆಚ್ಚಾಗಿದೆ. ಅಮೆರಿಕದಿಂದ 3ನೇ ಬ್ಯಾಚ್ನ ವಲಸಿಗರು ಭಾರತಕ್ಕೆ ಶಿಫ್ಟ್ ಆಗಲಿದ್ದಾರೆ. ಗಡೀಪಾರಾದ 157 ಭಾರತೀಯರನ್ನ ಕರೆತರಲಾಗುತ್ತಿದೆ. ಪಂಜಾಬ್ನ ಅಮೃತಸರದಲ್ಲಿ ವಲಸಿಗರ ವಿಮಾನ ಲ್ಯಾಂಡಿಂಗ್ ಆಗಲಿದೆ. ಇಂದು ರಾತ್ರಿ ಅಮೆರಿಕದ C-17 ಯುದ್ಧ ವಿಮಾನ ಲ್ಯಾಂಡಿಂಗ್ ಆಗಲಿದೆ. 157 ವಲಸಿಗರ ಪೈಕಿ ಹರಿಯಾಣ ಮೂಲದವರೇ ಹೆಚ್ಚಿದ್ದು, ವಲಸಿಗರು ಲ್ಯಾಂಡ್ ಆಗ್ತಿದ್ದಂತೆ ಬೇರೆಡೆಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಇದಕ್ಕೂ ಮೊದಲು ಕಳೆದ 2 ಬ್ಯಾಚ್ಗಳಲ್ಲಿ ಒಟ್ಟು 223 ವಲಸಿಗರನ್ನ ಭಾರತಕ್ಕೆ ಕರೆತರಲಾಗಿದೆ. ಇದೀಗ 157 ವಲಸಿಗರನ್ನ ಅಮೆರಿಕ ಯುದ್ಧ ವಿಮಾನ ಹೊತ್ತು ತರುತ್ತಿದ್ದು, ಎಲ್ಲಿ ಇರಿಸಲಿದ್ದಾರೆ ಅನ್ನೋ ಕುತೂಹಲ ಹೆಚ್ಚಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲ್ಲಿರುವ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಭಾರತಕ್ಕೆ ಕಳಿಸಲಾಗ್ತಾ ಇದೆ. ಈಗಾಗಲೇ 2 ಬ್ಯಾಚ್ ಭಾರತಕ್ಕೆ ಬಂದಿದ್ದು, ಇವತ್ತು ಮತ್ತೊಂದು ಬ್ಯಾಚ್ ಬರಲಿದೆ. 3ನೇ ಬ್ಯಾಚ್ ಕೂಡ ಅಮೃತಸರದಲ್ಲಿ ಲ್ಯಾಂಡ್ ಆಗ್ತಾ ಇರೋದಕ್ಕೆ ಆಕ್ರೋಶಕ್ಕೂ ಕಾರಣವಾಗಿದೆ. ಯಾಕೆ ಆಕ್ರೋಶ ಭುಗಿಲೆದ್ದಿದೆ? ರಿಪೋರ್ಟ್ ಇಲ್ಲಿದೆ. ಅಮೆರಿಕದಿಂದ ಭಾರತಕ್ಕೆ 3ನೇ ಬ್ಯಾಚ್ ವಾಪಸ್. ಇಂದು ರಾತ್ರಿ ಬಂದಿಳಿಯಲಿದ್ದಾರೆ ಅಮೆರಿಕ ವಲಸಿಗರು. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರು ಸೇರಿದಂತೆ ಬೇರೆ ದೇಶದ ಪ್ರಜೆಗಳನ್ನ ಡೊನಾಲ್ಡ್ ಟ್ರಂಪ್ ವಾಪಸ್ ಕಳಿಸುತ್ತಿದ್ದಾರೆ. ಈಗಾಗಲೇ ಭಾರತಕ್ಕೆ 2 ಬ್ಯಾಚ್ ಬಂದಿದ್ದು ಒಟ್ಟು 223 ಮಂದಿ ವಲಸಿಗರನ್ನ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ಇಂದು ಮತ್ತೊಂದು ಬ್ಯಾಚ್ನ ವಲಸಿಗರು ಭಾರತಕ್ಕೆ ಬಂದಿಳಿಯಲಿದ್ದಾರೆ. ಇಂದು ರಾತ್ರಿ 157 ವಲಸಿಗರನ್ನ ಅಮೆರಿಕ ಯುದ್ಧ ವಿಮಾನದಲ್ಲಿ ಕರೆತರಲಾಗ್ತಿದೆ. 3ನೇ ಬ್ಯಾಚ್ ಕೂಡ ಪಂಜಾಬ್ನ ಅಮೃತಸರದಲ್ಲಿ ಲ್ಯಾಂಡ್ ಆಗ್ತಿದೆ. ಆದರೆ ಪಂಜಾಬ್ನಲ್ಲೇ ವಿದೇಶಿ ಯುದ್ಧ ವಿಮಾನವನ್ನ ಲ್ಯಾಂಡ್ ಮಾಡುತ್ತಿರುವುದಕ್ಕೆ ಆಕ್ರೋಶ ಹೆಚ್ಚಾಗಿದೆ. ಅಮೆರಿಕದಿಂದ 3ನೇ ಬ್ಯಾಚ್ನ ವಲಸಿಗರು ಭಾರತಕ್ಕೆ ಶಿಫ್ಟ್ ಆಗಲಿದ್ದಾರೆ. ಗಡೀಪಾರಾದ 157 ಭಾರತೀಯರನ್ನ ಕರೆತರಲಾಗುತ್ತಿದೆ. ಪಂಜಾಬ್ನ ಅಮೃತಸರದಲ್ಲಿ ವಲಸಿಗರ ವಿಮಾನ ಲ್ಯಾಂಡಿಂಗ್ ಆಗಲಿದೆ. ಇಂದು ರಾತ್ರಿ ಅಮೆರಿಕದ C-17 ಯುದ್ಧ ವಿಮಾನ ಲ್ಯಾಂಡಿಂಗ್ ಆಗಲಿದೆ. 157 ವಲಸಿಗರ ಪೈಕಿ ಹರಿಯಾಣ ಮೂಲದವರೇ ಹೆಚ್ಚಿದ್ದು, ವಲಸಿಗರು ಲ್ಯಾಂಡ್ ಆಗ್ತಿದ್ದಂತೆ ಬೇರೆಡೆಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಇದಕ್ಕೂ ಮೊದಲು ಕಳೆದ 2 ಬ್ಯಾಚ್ಗಳಲ್ಲಿ ಒಟ್ಟು 223 ವಲಸಿಗರನ್ನ ಭಾರತಕ್ಕೆ ಕರೆತರಲಾಗಿದೆ. ಇದೀಗ 157 ವಲಸಿಗರನ್ನ ಅಮೆರಿಕ ಯುದ್ಧ ವಿಮಾನ ಹೊತ್ತು ತರುತ್ತಿದ್ದು, ಎಲ್ಲಿ ಇರಿಸಲಿದ್ದಾರೆ ಅನ್ನೋ ಕುತೂಹಲ ಹೆಚ್ಚಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲ್ಲಿರುವ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಭಾರತಕ್ಕೆ ಕಳಿಸಲಾಗ್ತಾ ಇದೆ. ಈಗಾಗಲೇ 2 ಬ್ಯಾಚ್ ಭಾರತಕ್ಕೆ ಬಂದಿದ್ದು, ಇವತ್ತು ಮತ್ತೊಂದು ಬ್ಯಾಚ್ ಬರಲಿದೆ. 3ನೇ ಬ್ಯಾಚ್ ಕೂಡ ಅಮೃತಸರದಲ್ಲಿ ಲ್ಯಾಂಡ್ ಆಗ್ತಾ ಇರೋದಕ್ಕೆ ಆಕ್ರೋಶಕ್ಕೂ ಕಾರಣವಾಗಿದೆ. ಯಾಕೆ ಆಕ್ರೋಶ ಭುಗಿಲೆದ್ದಿದೆ? ರಿಪೋರ್ಟ್ ಇಲ್ಲಿದೆ. ಅಮೆರಿಕದಿಂದ ಭಾರತಕ್ಕೆ 3ನೇ ಬ್ಯಾಚ್ ವಾಪಸ್. ಇಂದು ರಾತ್ರಿ ಬಂದಿಳಿಯಲಿದ್ದಾರೆ ಅಮೆರಿಕ ವಲಸಿಗರು. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರು ಸೇರಿದಂತೆ ಬೇರೆ ದೇಶದ ಪ್ರಜೆಗಳನ್ನ ಡೊನಾಲ್ಡ್ ಟ್ರಂಪ್ ವಾಪಸ್